ಪ್ರೈಸ್ ಕಾರ್ಡ್ ಹೆಂಗೆ? ಪ್ರೈಸ್ ಕಾರ್ಡ್ ಯಾವ್ದ್ಯಾವ್ದಕ್ಕೆ ಹೆಂಗೆ? ಸರ್ ಈಗ ಇದಕ್ಕೆ 80 ಏನೋ CL7ಗೆ ಬೇರೆಯವ್ರಿಗೆ 1 ಕೋಟಿ ಅಂತೆ, ನನಗೆ 80. ನನಗೆ ಯಾಕೆ ಅಂದರೆ ನಾನು ಡೈರೆಕ್ಟಾಗಿ ಹೋಗಿದ್ದೀನಲ್ಲ, ಮುರಾಕರ್ಸ್ ಆದರೆ ಅವ್ರದ್ದು ಎಲ್ಲ ಅವ್ರದ್ದು ಏನೇನೋ ಕಥೆಗಳಿರ್ತೈತೆ. ಹಂಗಾಗಿ ನಿಮಗೆ ನಾನು ಪ್ಲಸ್ ಕೌನ್ಸಿಲರು ಅಂತೇಳಿ ಕನ್ಸಿಡರ್ ಮಾಡಿರ್ಬೇಕು. ನಿಮಗಾದರೆ ಇದು ಅಂತೇಳಿ ನಾನು ಯಾವತ್ತೂ ಏನು ಹೇಳ್ಕೊಂಡಿಲ್ಲ ಅವ್ರಿಗೆ. ನಾನು ಪೊಲಿಟಿಕಲ್ ರಿಯಾಕ್ಷನ್ ತಗೋತೀನಿ. ನೀವು ಹೇಳ್ತೀರಿ ಭ್ರಷ್ಟಾಚಾರ ಅದು ಇದು ಅಂತ ಎಲ್ಲ ಹೇಳ್ತೀರಿ, ಇಟ್ ಇಸ್ ವೆರಿ ಕ್ಲಿಯರ್. ನಾನು ನಿಮಗೆ ಕೇಳ್ತಾ ಇರೋದು, ಯಾವ ಗೌರ್ಮೆಂಟ್ ಬಂದಾಗಲೂ ಏನು ಭ್ರಷ್ಟಾಚಾರದ ಮಾತು ಬಂದಿಲ್ಲ ಅಂತಲ್ಲ. ಎಲ್ಲ ಗೌರ್ಮೆಂಟ್ಗಳು ಬಂದಾಗಲೂ ಭ್ರಷ್ಟಾಚಾರದ ಮಾತುಗಳು ಬಂದಿದೆ, ಭ್ರಷ್ಟಾಚಾರ ಹಗರಣಗಳು ಹೊರಗಡೆ ಬಂದಿದ್ದಾವೆ, ಎಲ್ಲ ಇದೆ. ಈಗ ಇವತ್ತು ಅಶೋಕ್ ಅವರು 3 ಪೆನ್ ಡ್ರೈವ್ ಅನ್ನು ತೋರಿಸ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಅಲ್ಲಿ ಕ್ಲಿಯರ್ ಹೇಳ್ತಾರೆ, ಮೊದಲು ಗ್ರೀನ್ ಮತ್ತೆ ಯೆಲ್ಲೋ, ರೆಡ್, ಅದ್ರ ನಂತರ ರೆಡ್ ಬಂತು. ಹೌದು. ಈಗ ನಮ್ಮ ತಿಮ್ಮಾಪುರ ಅವರು ಇವತ್ತು ಹೇಳಿದ್ರು, ಈ ಪೆನ್ ಡ್ರೈವ್ಗಳು ಈ ವಿಡಿಯೋಗಳು ಯಾರ ಹತ್ರ ಬೇಕಾದ್ರೆ ಇರಲಿ, ಏನು ಕಿತ್ಕೊಳ್ಳಿಕ್ಕಾಗಲ್ಲ, ನಾನು ಟಾಪ್ ಇದೆ ನಮ್ಮದು, ಏನು ತೊಂದರೆ ಇಲ್ಲ, ಬಂದಿದ್ದು ಬರಲಿ ಅಂತ ಹೇಳ್ತಾ ಇದ್ದಾರೆ. ಈಗ ನೀವೇನು ಹೇಳ್ತೀರಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ ಮತ್ತೆ ಒಂದು ಇಲ್ಲ ಪ್ರಜೆಯಾಗಿ ಏನು ಹೇಳ್ತೀರಿ? ಇದನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಎಲ್ಲಿದ್ದೀವಿ ಅಂತ ಅನಿಸುತ್ತೆ ನಿಮಗೆ? ಖಂಡಿತವಾಗ್ಲೂ ಇವತ್ತು ಭಾಳ ಬೇಸರ ತರೋಂಥ ಕೆಲಸ ಸರ್. ಏಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು ಸ್ಟಡಿ ಮಾಡಿದ್ದಾದಮೇಲೆ ಒಂದು ಕೆಲಸ ಅನ್ನೋದು ಮಾಡಲೇಬೇಕು. ಇಡೀ ಪ್ರಪಂಚದಲ್ಲಿ ಯಾರೇ ಹುಟ್ಟಿದಂಥ ವ್ಯಕ್ತಿ ಒಂದು ಕೆಲಸ ವೃತ್ತಿ ಅನ್ನೋದನ್ನು ಆಯ್ಕೆ ಮಾಡ್ಕೊಬೇಕು. ಎಲ್ರಿಗೂ ಕೂಡ ಸರ್ಕಾರಿ ಕೆಲಸ ಸಿಗೋದಿಲ್ಲ. ಎಲ್ಲ ಒಂದು ಕಡೆ ನಾನು ಸರ್ಕಾರಿ ಕೆಲಸ ಸಿಗಲಿಲ್ಲ ಅಂದರೂ ನನ್ನ ಯೋಗ್ಯತೆಗೆ ಏನಿದೆ ಆ ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಆಕಾಂಕ್ಷೆ ಅದು. ಏಕೆಂದರೆ ಇವತ್ತು ಸಮಾಜದಲ್ಲಿ ಒಳ್ಳೆಯ ರೀತಿ ಬದುಕಬೇಕು ಅಂದರೆ ಬೆಳಗ್ಗೆ ಎದ್ದು ಒಂದು ಉದ್ಯೋಗ ಇರಬೇಕು ಅಂತ ಹಿರಿಯರು ಮೊದಲಿಂದ ತೋರಿಸ್ಕೊಂಡು ಬಂದಿರೋದು ಬುನಾದಿ ಹಾಕಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನು ದೂರರಾದಂಥ ಲಕ್ಷ್ಮೀನಾರಾಯಣ ಅವರು ತನ್ನ ಮಗಂಗೆ ಏನೋ ಒಂದು ಕಡೆ ಅನುಕೂಲ ಆಗಲಿ, ಸಮಾಜದಲ್ಲಿ ಅವನು ಕೂಡ ಒಂದು ಒಳ್ಳೆ ವ್ಯಕ್ತಿಯಾಗಿ ಒಂದು ಉದ್ಯಮವಾಗಿ ಬೆಳೆಸ್ಕೊಂಡು ಹೋಗಲಿ ಅನ್ನೋ ಒಂದು ರೀತಿಯಲ್ಲಿ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ನಿಮಿಷ ಒಂದು ಅಬಕಾರಿ ಇಲಾಖೆಯಲ್ಲಿ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರೆ ಸರ್, ಆ ಲೈಸೆನ್ಸ್ಗೆ ಇರ್ತಕ್ಕಂಥ ಅಫಿಷಿಯಲ್ ಫೀಸು ನನಗೆ ಮಾಹಿತಿ ಇರ್ತಕ್ಕಂಥದ್ದು 8.25 ಲಕ್ಷ ಸರ್, CL7 ಅನ್ನೋದಕ್ಕೆ. ತದನಂತರ ಬ್ರೇವರಿ ಆ್ಯಂಡ್ ಮೈಕ್ರೋ ಬ್ರೇವರಿಗೆ ಅದು ಕೂಡ ಟೋಟಲ್ ಜಾಸ್ತಿ ಆಗಿದೆ. CL7ಗೆ 14 ಲಕ್ಷ ಸೊ ಇರ್ತಕ್ಕಂಥದ್ದು ಸರ್. ಈ ಒಂದು ಲೈಸೆನ್ಸ್ ಕೊಡೋದಕ್ಕೆ ನೀವು 1 ಕೋಟಿ ನೀವು ಒಂದು ಭ್ರಷ್ಟಾಚಾರದ ಹಣವನ್ನು ನೀವು ಕೇಳ್ತೀರಾ ಅಂತಂದರೆ ನೀವು ಹೇಳ್ತಾ ಇದ್ದೀರಾ ನಾವು ಇದನ್ನು ಕೆಳಗಿಂದ ಮೇಲ್ಗಡೆವರೆಗೂ ಕೊಡಬೇಕು ಅಂತ. ಇಲ್ಲಿ ಹಣ್ಣು ತಿಂದವ್ರು ಯಾರು, ಸಿಪ್ಪೆ ತಿಂದವ್ರು ಯಾರು? ಹಣ್ಣು ಮತ್ತು ಸಿಪ್ಪೆ ಎರಡು ಒಂದೇ ಕಡೆ ಇರ್ತಕ್ಕಂಥದ್ದು. ಇದರಲ್ಲಿ ಸಿಪ್ಪೆ ಯಾರು ಮತ್ತು ಹಣ್ಣು ಯಾರು ಅಂತ ಹೇಳ್ಬಿಟ್ಟು ಅವರೇ ಹೇಳಬೇಕು. ಏಕೆಂದರೆ ಇವತ್ತು DC ಆಗಿದ್ದಂಥ ಜಗದೀಶ್ ನಾಯಕ್ ಅವರು ನೇರವಾಗಿ ಒಂದು ಸರ್ಕಾರಿ ಇಲಾಖೆಯಲ್ಲಿ ಸರ್ 25 ಲಕ್ಷ ಹಾರ್ಡ್ ಕ್ಯಾಶ್ ತರಿಸ್ಕೊಂತಾರೆ ಅಂದರೆ ಇದು ಓಪನ್ ಎಲ್ಲ ಒಂದು ಕಡೆ ಸಣ್ಣ ಅಂಗಡಿ ತೆಗೆದು ವ್ಯಾಪಾರ ಮಾಡ್ತಾರಲ್ಲ ಆ ರೀತಿ ವ್ಯಾಪಾರಕ್ಕೆ ಇಳಿದಿದೆ ಅಂದರೆ ಈ ಸರ್ಕಾರ ಒಂದು ಜವಾಬ್ದಾರಿಯಿಂದ ನಡ್ಕೊತಾ ಇದೆಯಾ? ಈ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಯಜಮಾನ ಯಾವ ರೀತಿಯಾದ ಜವಾಬ್ದಾರಿ ನಿರ್ವಹಿಸಬೇಕಾಯಿತು? ಯಾರು ಕಳ್ಳರು, ಏನು ನಡೀತಾ ಇದೆ ಇಲಾಖೆಯಲ್ಲಿ, ಬೆಳಗ್ಗೆ ಎದ್ದು ಎಷ್ಟು ಲೈಸೆನ್ಸ್ ಹೋಗ್ತಾ ಇದೆ, ಇದ್ರ ಹಿನ್ನೆಲೆ ಯಾರು ಓಡಾಡ್ತಾ ಇದ್ದಾರೆ, ಯಾರಾದರೂ ಒಂದು ತನಿಖೆ ರೀತಿಯಲ್ಲಿ ಒಂದು ಟೀಮ್ ಇಟ್ಕೊಂಡು ಕೆಲಸ ಮಾಡಬೇಕಾಯ್ತಲ್ವಾ? ಯಾರು ಏನು ಬೇಕಾದ್ರೂ ನಡೆದೋಗ್ಲಿ, ನನಗೆ ಮಾತ್ರ ಬಂದ್ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ತಿಮ್ಮಾಪುರ ಅವರು ಕಣ್ಣಿಗೆ ಕಾಣ್ದಂಗೆ ಇವತ್ತು 136 ಸೀಟ್ ಕೊಟ್ಟು ಈ ರಾಜ್ಯದಲ್ಲಿ ಜನತೆ ಒಳ್ಳೆ ಅಧಿಕಾರ ಕೊಡಲಿ ಅಂತ ಕೊಟ್ಟರಲ್ಲ ಸರ್, ಇದೇನ ಕೊಡ್ತಾ ಇರ್ತಕ್ಕಂಥದ್ದು? ರಕ್ತ ಹೀರಿದಾಗಿ ಇವತ್ತು ಬಂದಂಥ 2023ರಿಂದಲ್ಲ ಸರ್ ಈ ರಾಜ್ಯದಲ್ಲಿ ಏನಾದರೂ ಕಾಣ್ತಾ ಇದ್ರೆ ಅದು ಭ್ರಷ್ಟಾಚಾರ ಮಾತ್ರ. ಇವತ್ತು ಅಭಿವೃದ್ಧಿ ಕೆಲಸಗಳು ಅವ್ರು ಶಾಸಕರು ಕೇಳಿದ್ರು ಅನುದಾನ ಕೊಡೋಕ್ಕೆ ಇವತ್ತು ಅನುದಾನ ಇಲ್ಲ. ಇವ್ರಿಗೆ ಕೇವಲ ಬೇಕಾಗಿರ್ತಕ್ಕಂಥ ದುಡ್ಡು, ಅವ್ರ ಮನೆ ಮಕ್ಕಳು ಉದ್ಧಾರ ಆದರೆ ಸಾಕು. ಅವ್ರದ್ದೇ ರಮೇಶ್ ಕುಮಾರ್ ಅವ್ರು ಹೇಳ್ತಾ ಇದ್ರು ಸರ್, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರು 3 ತಲೆಮಾರುಗಳಷ್ಟು ಆಗುವಷ್ಟು ಮಾಡಿಟ್ಕೊಂಡಿದ್ದಾರೆ ಅಂತ. ಸತ್ಯ ಇದು. ಯಾಕೆಂದ್ರೆ ರಮೇಶ್ ಕುಮಾರ್ ಸುಮ್ಮನೆ ಹೇಳಲಿಲ್ಲ. ಇವತ್ತು ಯಾರೇ ಅಧಿಕಾರಕ್ಕೆ ಬಂದರು 60-65 ವರ್ಷಗಳ ಕಾಂಗ್ರೆಸ್ ಆಡಳಿತ ಮಾಡಿದಂಥವ್ರು ಅವ್ರು 3 ತಲೆಮಾರುಗಳು ಮಾಡ್ಕೊಂಡಿದ್ದಾರೆ ಅಂತ ಇದೊಂದು ಸಣ್ಣ ಉದಾಹರಣೆ. ಈ ರೀತಿಯಾದ ಇರ್ತಕ್ಕಂಥ ಇಲಾಖೆಯಲ್ಲಿ ಬೇರೆ ಇಲಾಖೆಯಲ್ಲಿ ಸಾಕಷ್ಟು ಹಗರಣಗಳು ನಡೀತಾ ಇದ್ದಾವೆ. ವಾಲ್ಮೀಕಿ ಅಭಿವೃದ್ಧಿ ನಾವು ಹೇಳಿದ್ವಿ ಸರ್ 189 ಕೋಟಿ ಅಂತ. ಮುಖ್ಯಮಂತ್ರಿಗಳು ಸದನದಲ್ಲಿ ಏನು ಮಾಡಿದ್ರು? 189 ಅಲ್ಲ, ಬರೇ 89 ಅಂತಂದ್ರು. ಒಟ್ಟು ಅವ್ರಿಗೆ ಸರ್ಕಾರಿ ದುಡ್ಡನ್ನು ಕೂಡ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ವರ್ಗಾವಣೆ ಮಾಡ್ಕೊಂಡು ಮಜಬೂತಾಗಿ ಮಜಾ ಮಾಡೋದಕ್ಕೆ ಇವತ್ತು ಹಣವನ್ನು ಬಳಸ್ಕೊತಾ ಇದ್ದಾರೆ ಸರ್. ಈ ಸರ್ಕಾರಕ್ಕೆ ಒಂದು ನೈತಿಕತೆ ಇದೆಯಾ ಸರ್? ಇವತ್ತು ಒಂದು ಲೈಸೆನ್ಸ್ನ ಕೊಡೋದಕ್ಕೆ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಗೊತ್ತಿದ್ರು ಕೂಡ ಅವ್ರ ಬಗ್ಗೆ ಒಂದು ತನಿಖೆ, ಒಂದು SIT ಮಾಡ್ತೀನಿ, ಒಂದು ತನಿಖೆ ಮಾಡ್ತೀನಿ, ತನಿಖೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವ್ರಿಗೆ ಒಂದು ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಒಂದು ಈ ರಾಜ್ಯದ ಜನತೆ ಮುಂದೆ ಹೇಳುವಂಥ ಕೆಲಸ ಮಾಡಲೇ ಇಲ್ಲ ಸರ್ ಇಲ್ಲಿವರೆಗೂ. ಇವ್ರಿಗೆ ಬೇಕಾಗಿರ್ತಕ್ಕಂಥ ನೋಡಿ ಸರ್, ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಾನು ನೋಡಿದ್ದೀನಿ. ಯಾಕೆಂದರೆ
ಇರ್ತಕ್ಕಂಥದ್ದು ಡ್ರಗ್ಸ್ ಕಂಟ್ರೋಲ್ ಮಾಡೋದು ಇವ್ರ ಕೈಲಿ ಇರ್ತಕ್ಕಂಥದ್ದು. ಪೊಲೀಸರಿಗೆ ಎಷ್ಟು ಜವಾಬ್ದಾರಿ ಇದೆ, ಅದೇ ರೀತಿ ಡ್ರಗ್ಸ್ ಮಾರೋವಂಥವ್ರಿಗೂ ಕೂಡ ಇಡೀ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ರೆ, ಸರ್ ನನ್ನ ಮನೆಯೆಲ್ಲ ಒಂದು ಕಡೆ ಒಂದು ಹಳ್ಳಿಗೆ ಹೋಗಿದ್ದೆ ಸರ್, ಅಲ್ಲಿ ಡ್ರಗ್ಸ್ ವಿಚಾರ ಮಾಡ್ತಾ ಇದ್ದಾರೆ. ಯಾಕ್ರಿ ಅಲ್ಲೆಲ್ಲ ಅಷ್ಟೊಂದು ಹುಡುಗರು ಸೇರ್ಕೊಂತಾರೆ ಅಂತ ನಾನು ವಿಚಾರ ಜಸ್ಟ್ ಚಂದ್ರಲಂಗ್ ಮಾತಾಡಿದೆ. ಇಲ್ಲ ಸರ್, ಇಲ್ಲಿ ಡ್ರಗ್ಸ್ ಎಲ್ಲ ಆಲೆ ಸಿಕ್ಕಾಬಿಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ನೀವೇನು ಮಾಡ್ತಾ ಇದ್ದೀರಾ, ಇವತ್ತು ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಅಕ್ಕಪಕ್ಕ ಇಷ್ಟೊಂದು ಡ್ರಗ್ಸ್ ಅವಳಿಗಳು ನಡೀತಾ ಇದ್ರು, ನೀವು ಯಾವನು ಕಾಣ್ದಲ್ಲೇ ಏನು ಬೇಕಾದ್ರೆ ನಡ್ಕೊಳ್ಳಿ ನಾವು ವಿಚಾರ ಇದೆಯಲ್ಲ, ಇದು ಬಹಳ ಆತಂಕಕಾರಿ ಇರ್ತಕ್ಕಂಥ ಸರ್. ಆಮೇಲೆ ಒಂದು ಲೈಸೆನ್ಸ್ ಪಡಿಬೇಕಾದ್ರೆ 28 ಇಲಾಖೆಗಳನ್ನ ಆಲ್ಮೋಸ್ಟ್ NOCಗಳು ತಗೊಬೇಕಾಗುತ್ತೆ. ಇವ್ರಿಗೆ ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡು ಯಾವುದೇ ಒಂದು ಅಧಿಕೃತವಾಗಿ ಒಂದು ಇನ್ಸ್ಪೆಕ್ಷನ್ ಆಗಲಿ, ತಹಸೀಲ್ದಾರ್ ಇರ್ಬೋದು, ಅಲ್ಲ ಈಗ ವೆರಿ ಸಿಂಪಲ್, 29 ಇದು ಏನು ದೊಡ್ಡ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ. ಈ ಸರ್ಕಾರ ಬಂದ ಮೇಲೆ ಎಷ್ಟು CL7 ಲೈಸೆನ್ಸ್ ತಗೊಂಡಿದ್ದಾರೆ, ಕೊಟ್ಟಿದ್ದಾರೆ, ಯಾರಿಗೆಲ್ಲ ಕೊಟ್ಟಿದ್ದಾರೆ, ಅಲ್ಲಿಯ ಸ್ಥಿತಿಗತಿಗಳು ಏನು ಅಂತ ಫೈಂಡ್ ಔಟ್ ಮಾಡಿದರೆ ನಾವು ರಿಯಾಲಿಟಿ ಚೆಕ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಹೇಳಲ್ಲ. ನಾವು ಏನು ಮಾಡ್ತಾ ಇದೀವಿ ಅಂತ, ಈಗ ನಮಗೆ 10 ಲೀಸ್ಟ್ ಬಂದಿದೆ ಅಲ್ವಾ, ನಾಳೆಯಿಂದ ನಾವು ಈ ಲೀಸ್ಟ್ ರಿಯಾಲಿಟಿ ಚೆಕ್ಗಳನ್ನು ಕೊಡ್ತಾ ಇದ್ದೀವಿ. ಹೌದಾ, ಈ ಆರೋಪಗಳು ಸರಿಯಾ, ಇದು ಎಲ್ಲ ರೀತಿಯ ಏನು ನಿಯಮಾವಳಿಗಳನ್ನು ಯೂಸ್ ಮಾಡಿಕೊಂಡು ಲೈಸೆನ್ಸ್ ಕೊಡಲಾಯ್ತಾ, ಅಥವಾ ಎಲ್ಲ ಬ್ರೇಕ್ಗಳನ್ನು ಮಾಡಿಬಿಟ್ಟು ಏನಕ್ಕಾಗಿ ಕೊಡಲಾಯ್ತು, ಫ್ರೀ ಆಫ್ ಕಾಸ್ಟ್ ಕೊಡಲಾಯ್ತಾ ಅನ್ನೋದು ಮಾತ್ರ ಅಲ್ಲ. ಇವತ್ತಿನ ಬ್ರೇಕ್ನ ನಂತರ ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಧಾನಸಭೆಯಲ್ಲಿ ಘನವೆತ್ತ ನಮ್ಮ ತಿಮ್ಮಾಪುರೆ ಅವರು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಉತ್ತರ ಕೊಡ್ತಾರೆ. ಕಳೆದ 25 ಲಕ್ಷ DC ಅವರಿಂದ ರಿಕವರ್ ಆಗುತ್ತೆ, ಲೋಕಾಯುಕ್ತ ರೈಡ್ ಆಗುತ್ತೆ, ಅದರ ಬಗ್ಗೆ ಇವತ್ತೊಂದು ರಿಟರ್ನ್ ಸ್ಟೇಟ್ಮೆಂಟು ತಿಮ್ಮಾಪುರೆ ಅವರು ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತೀವಿ ನಿಮಗೆ. ತದನಂತರ ಅದೇ ತಿಮ್ಮಾಪುರೆ ಅವರಿಗೆ ನಾವು ಇನ್ನೊಂದು 2 ಡಾಕ್ಯುಮೆಂಟ್ಗಳನ್ನು ತೋರಿಸ್ತಾ ರಿಯಾಲಿಟಿ ಚೆಕ್ಗೆ ಇಳಿತೀವಿ. ನಿಮಗೆ ಆ ವಿಡಿಯೋಗಳು, ಆ ಆಡಿಯೋಗಳು ಸಾಧ್ಯವಾದರೆ ಒರಿಜಿನಲ್ ಡಿವೈಸ್ಗಳನ್ನು ನಿಮಗೆ ತಲುಪಿಸ್ತೀವಿ.